ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಅಮ್ಮ ಚಾರು ಎಲ್ಲ ಮೆಟ್ರೋಗೆ ಹೋಗಿದ್ದೀವಿ, ಮೆಟ್ರೋ ಶಾಪಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲಿ ಎಲ್ಲ ಪೂರ್ತಿ ಸೇಲ್ಸ್ ಎಲ್ಲ ಹೊರಗಡೆಯಿಂದನೇ ಇಟ್ಟಿದ್ದಾರೆ. ಯುಗಾದಿಗೆ ಸೇಲ್ಸು ತುಂಬಾ ಆಫರ್ಸ್ ಇತ್ತು ಎಲ್ಲಾದ್ರ ಮೇಲೂ. ನನ್ನ ಮಗ ನೋಡಿ, ಫಸ್ಟು ಅವನಿಗೆ ಕಣ್ಣಿಗೆ ಬೀಳೋದೆ ಟಾಯ್ಸು, ರೆಡ್ಡು ಮತ್ತು ತುಂಬ ಡಾರ್ಕ್ ರೆಡ್ ಪಿಂಕ್ ಆ ಥರದ್ದೆಲ್ಲ ಕಂಡುಬಿಟ್ರೆ ಅಂತೂ ಅವನಿಗೆ ಅದು ಬೇಕೇ ಬೇಕು ಅಂತ ಆಟ ಮಾಡ್ತಾನೆ. ಅವ್ನಿಗೊಂದು ಯಾವುದೋ ಏರೋಪ್ಲೇನ್ ಸಿಕ್ಬಿಡ್ತು, ರೆಡ್ ಕಲರೇ ಬೇಕು ಅಂತ ಎತ್ಕೊಂಡು ಅಲ್ಲೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಈ ಗಂಡು ಮಕ್ಳು ಎಷ್ಟು ಅನಿಸುತ್ತೆ, ಎಲ್ಲಂದರಲ್ಲಿ ಆಟ ಮಾಡೋದು, ಬಿದ್ದೊದ್ದಾಡೋದು, ಹೇಳಿದ ಮಾತು ಕೇಳೋದಿಲ್ಲ ಆ ಥರದ್ದು. ನೋಡಿ ಅವ್ನಿಗೆ ಎಷ್ಟು ಖುಷಿ ಆಗೋದ ಅಂದರೆ ಇನ್ನೇನು ಮಾಡೋದು ಅಂದ್ಬಿಟ್ಟು, ಸರಿ ತಗೋ ಅಂತ ಅಂದ್ಕೊಂಡು ಆಟ ಆಡಲಿ ಅಂದ್ಬಿಟ್ಟು ನಾವೆಲ್ಲ ಸುತ್ತ ನೋಡ್ತಿದ್ವಿ. ಅವನು ಸುಮ್ಮನಿದ್ರೆ ಸಾಕಲ್ವ ಅಂತ ಅಂದ್ಬಿಟ್ಟು ಹಾಗೆ ಇದು ಮಾಡ್ಕೊತಿದ್ವಿ. ಹಾಗೆ ಇದೊಂದು ಗ್ಲಾಸ್ ವೇರಿಂದು, ಏನು ಬೇಕಾದ್ರೂ ಕುಡಿಬೋದು, ಟ್ರಾವೆಲ್ಗೂ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಪೈಪೆಲ್ಲ ಇತ್ತು. ಪೈಪ್ ಮೀನ್ಸ್ ಅದು ಗ್ಲಾಸಿಂದೆ, ಅದು ಸಿಪ್ಪರ್ ಇದ್ದಿದ್ದು. ಸೊ ತುಂಬಾ ಚೆನ್ನಾಗಿತ್ತು. 200 ಅರೌಂಡ್ ಸಮಥಿಂಗ್ ಏನೋ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ. ಒಂದು ಅರ್ಧ ಲೀಟ್ರ್ ಇಡಿಸುತ್ತೆ ಆ ಥರದ್ದು. ಈಗ ಜ್ಯೂಸು ಆ ಥರದ್ದು ಏನಾದರೂ ಸ್ಮೂತೀಸು, ಎಳ್ನೀರು ಆಚೆಗಡೆ ಹೋದಾಗ ಕುಡಿಯೋದಕ್ಕೆ ಇಟ್ಕೊಳ್ಳೋದು, ಜ್ಯೂಸು ಎಲ್ಲ ಕ್ಯಾರಿ ಮಾಡ್ಬೋದು. ನನ್ನ ಮಗನಿಗೂ ಇದು ತೊಗೊಂಡೋಗ್ಬೋದು, ಚೆನ್ನಾಗಿದೆ ಅಂದ್ಬಿಟ್ಟು. ಫಸ್ಟ್ ನಾವು ಅದು ಪ್ಲಾಸ್ಟಿಕ್ ಅಂದ್ಕೊಂಡಿದ್ವಿ, ಆಮೇಲೆ ಗೊತ್ತಾಯ್ತದು ಮನೆಗೆ ತಂದಮೇಲೆ ಅದು ಗ್ಲಾಸ್, ಅದು ನಾವು ಪ್ಲಾಸ್ಟಿಕ್ಕೇ ಇರ್ಬೋದು ಆ ಥರ ಮೆಟೀರಿಯಲ್ಲು ಅಂತ ಅಂದ್ಕೊಂಡಿದ್ವಿ. ಹಾಗೆ ಇದು ಬಾಕ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಚಾರ್ವಿಕಿಗೆ ಸ್ಕೂಲಿಗೆ ನೆಕ್ಸ್ಟ್ ಮಂತಿಂದ ನೀಟಾಗಿ ಕಳ್ಸೋಣ ತಪ್ಪಿಸ್ದಲೇ ಅಂದ್ಕೊಂಡು ಒಂದು ಬಾಕ್ಸು ಕೂಡ ತೊಗೊಂಡೆ. ನೀಟಾಗಿರುತ್ತೆ, ಚಪಾತಿ ಎಲ್ಲ ಹಾಕಿ ಕಳಿಸಿದಾಗ. ಅವರು ಸ್ಕೂಲ್ನವ್ರು ಕೊಟ್ಟಿರೋದು ಫುಲ್ಲು ಪ್ಲ್ಯಾಸ್ಟಿಕ್ ಕೊಟ್ಟಿದ್ದಾರೆ. ನನಗದು ಅಷ್ಟು ಇಷ್ಟ ಆಗೋಲ್ಲ, ಪ್ಲ್ಯಾಸ್ಟಿಕ್ಕಿಂದು ಎಲ್ಲ ಅದು ಯೂಸ್ ಮಾಡೋದಕ್ಕೆ, ತಿನ್ನೋದಕ್ಕೆಲ್ಲ. ಹಾಗಾಗಿ ಅದನ್ನು ನಾನು ಸ್ಟಾಪ್ ಮಾಡಿ ಸ್ಟೀಲೆಲ್ಲ ಕಳಿಸ್ತಾ ಇದ್ದೆ. ಸೊ ಇದೊಂದು ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಅಲ್ಲೇ ಯಾರೋ ಒಬ್ಬ ಸಿಕ್ತ, ಪಾಪು ಅಣ್ಣ ಹುಡುಗ ಅಂತ ಅಂದ್ಬಿಟ್ಟು ಅವನ ಜೊತೆನೂ ಇವನ್ನ ಆಟ ಆಡ್ತಾಯಿದ್ದ. ಸರಿ ಒಳಗಡೆ ಎಲ್ಲ ಹೋದ್ಮೇಲೆ ಒಂದು ಅದು ಇರುತ್ತಲ್ಲ ತಳ್ಳೋದ್ರ ಒಳಗಡೆ ಅವನು ಕುಂಡ್ರಿಸಿದ್ವಿ. ಹೇಗೋ ಆಟ ಸಾಮಾನಿದೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಪ್ಪ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇಲ್ಲೆಲ್ಲ ಲೀವೆ ಬ್ಯಾಗ್ದು ಸಿಕ್ಕಾಪಟ್ಟೆ ಚೆನ್ನಾಗಿದ್ವು. ಒಂದೊಂದಕ್ಕಿಂತ ಚೆನ್ನಾಗಿದ್ದಾವೆ. 65%, 66% ಆಫರ್ ಇತ್ತು. ತುಂಬಾ ಅಫೋರ್ಡಬಲಾಗಿ ಸಿಗ್ತಿತ್ತು. ನನಗಂತೂ ಇಷ್ಟ ಆಯಿತು, ಬಟ್ ನಮ್ಮ ಅಮ್ಮನಿಗೂ ಇಷ್ಟ ಆಯಿತು. ಬಟ್ ಅವರು 4,500 ಇದ್ದಿದ್ದನ್ನು 1,600 ಏನೋ ಹೇಳಿದ್ರು. ಅದಕ್ಕೆ ನಮ್ಮಮ್ಮ, ಅಯ್ಯೋ 1,600 ಯಾಕೆ ಕೊಡಬೇಕು, 4th ಬ್ಲಾಕಿಗೆ ಹೋದರೆ ತುಂಬಾ ಚೆನ್ನಾಗಿರೋ ಸಿಗ್ತವೆ, ಇನ್ನು 3-4 ಬರ್ತವೆ ಬ್ಯಾಗು, ಏನು ಕೊಡಬೇಕು ಅಷ್ಟೊಂದು ದುಡ್ಡು, ಅದು ಒಂದೇ ಒಂದು ಜಿಪ್ಪಿದೆ ಅಂತ. ನಮ್ಮ ಅಮ್ಮಂಗಂತೂ 3-4 ಜಿಪ್ ಇರಬೇಕು, 2 ಜೊತೆ ಬಟ್ಟೆ ಅಥವಾ ಒಂದು ಜೊತೆ ಬಟ್ಟೆನಾದರೂ ಹಾಕ್ಕೊಳ್ಳೋ ಥರ ಇರಬೇಕು ಬ್ಯಾಗ್. ಅಂದರೆ ಆ ಥರ ಬ್ಯಾಗ್ ಅವ್ರು ಯಾವಾಗಲೂ ತೊಗೊಳ್ಳೋದು. ಉದಾಗೆಲ್ಲ ತೊಗೊಂಬರ್ತಿರ್ತಾರೆ 4th ಬ್ಲಾಕಿಗೆ. ಹಾಗೆ ಇಲ್ಲೆಲ್ಲ ಸ್ಟೇನ್ಲೆಸ್ ಸ್ಟೀಲ್ದು, ಬರ್ನರ್ದು ಮತ್ತು ಬೇರೆ ಬೇರೆ ಬ್ರ್ಯಾಂಡಿಂದು ಇಂಡಕ್ಷನ್ ಬೇಸ್ಡ್ ಯುಟೆನ್ಸಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸಾಸ್ ಪ್ಯಾನ್ಗಳಾಗಿರ್ಬೋದು, ಸಾಟೇದು ಪ್ಯಾನ್ಸು, ಹಾಗೆ ಬಾಣಲಿಗಳು, ತುಂಬಾ ಕಡಾಯಿ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಗ್ಲಾಸ್ ವೇರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸತಿ ಕಲೆಕ್ಷನ್ಸ್ ಅಂತಲೇ ಅನ್ಬೋದು. ನಾವು ಕುಕ್ಕರೆಲ್ಲ ನೋಡಿದ್ವಿ, ಸೊ ಕುಕ್ಕರೆಲ್ಲ ತೊಗೊಂಡು ಬಂದ್ವಿ. ಕುಕ್ಕರು ಮತ್ತು ಅದಕ್ಕೆ ಏನೇನು ಆಫರ್ ಇತ್ತು ಅದನ್ನೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಬಂದ್ವಿ. ಹಾಗೆ ಒಂದೆರಡು ಗ್ರೋಸರಿ ಐಟಮ್ ಎಲ್ಲ ತೊಗೊಂಬಂದ್ವಿ. ಸೊ ನಾನು ತೊಗೊಂಡಿದ್ದು ತುಂಬ ವರ್ತ್ ಇತ್ತು ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ ಹೇಳ್ತೀನಿ. ಈಗ ಪೂರ್ತಿ ವಿಡಿಯೋದಲ್ಲಿ ಅವನು ನನ್ನ ಮಗನಿಗೆ ಬರ್ಕೊಂಡ್ಬರೋ ಅಷ್ಟೊಂದು ಸಾಕಾಗುತ್ತೆ. ಅವ್ರ ಅಪ್ಪ ಇದ್ದರೆ ಕೆಳಗಡೆ ನಡೆಯೋದೇ ಇಲ್ಲ, ಎತ್ಕೋಬೇಕು ಪೂರ್ತಿ ಅಂತ ಹಠ ಮಾಡ್ತಾನೆ. ನಾವಿದ್ರೆ ಇಲ್ಲ, ಓಡಾಡಬೇಕು, ಕೆಳಗಡೆ ಓಡಬೇಕು ಅಂತಿರ್ತಾನೆ. ಸರಿ ಅಂದ್ಬಿಟ್ಟು ಆಚೆಗೆ ಬಂದು ಆಟೋ ಬುಕ್ ಮಾಡ್ಕೊಂಡು ಆಚೆದಲ್ಲಿ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಪಾಯ ತಂದಿದ್ರು ರಾಘು. ಅವ್ರು ಕಟ್ ಮಾಡಿ ನೋಡಿದ್ರೆ ಒಳಗಡೆ ಈ ಥರ ಇದೆ. ಅದು ಮುಟ್ಟಿದ್ರೆ ನಮ್ಮ ಸ್ಕಿನ್ ಏನಿರುತ್ತೆ ಒಳಗಡೆ ಕಂಟೆಂಟ್ ಸ್ಕಿನ್ನು, ಆ ಥರ ಮುಟ್ಟಿದ್ರೆ ಹೆಂಗೆ ಫೀಲ್ ಆಗುತ್ತೋ ಅದನ್ನು ಮುಟ್ಟಿದ್ರೆ ಹಂಗಾಗ್ತಾಯಿದೆ. ಏನೇನೋ ವಿಚಿತ್ರವಾಗೋದೆಲ್ಲ ಬರುತ್ತಲ್ಲಪ್ಪ ಈಗಿನ ಕಾಲದಲ್ಲಿ ಅಂತ ಅಂದ್ಕೊಂಡು ವೀಡಿಯೋ ಮಾಡೋಣ ಅಂತ ಮಾಡಿದೆ. ಹಾಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿದ್ದೀನಿ ಮನೆಯವ್ರಿಗೆ ಮತ್ತು ಖುಷ್ಬುಗೆಲ್ಲ ಕಟ್ ಕಳಿಸೋದಕ್ಕೆ. ಬಿಸಿಬೇಳೆಬಾತು ಮತ್ತು ಚಿಪ್ಸು ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಅದು ಬಿಸಿಬೇಳೆಬಾತು ಸ್ವಲ್ಪ ಗಟ್ಟಿಯಾಗಿಬಿಡುತ್ತಲ್ವ ಮಧ್ಯಾಹ್ನದಷ್ಟೊತ್ತಿಗೆ, ಸ್ವಲ್ಪ ನೆಂಚ್ಕೆಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಾಕ್ಸಿಗೆ 2 ಹಾಕಿ ಕಳಿಸ್ದೆ. ಹಾಗೆ ನನಗೂ ತಿನ್ನೋದಕ್ಕೆ ಪ್ಲೇಟ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ.
ಎಲ್ಲ ತಿಂಡಿ ಎಲ್ಲ ಆದಮೇಲೆ ನಮ್ಮಮ್ಮ ಊರಿಗೆ ಹೊರಡೋದಕ್ಕೆ ರೆಡಿಯಾಗಿದ್ದರು. ಹಾಗೆ ಬಾಕ್ಸಲ್ಲೆಲ್ಲ ಯಾವ ಥರ ಕೊಟ್ಟಿದ್ದಾರೆ ನಾವು ಚೆಕ್ ಮಾಡಿಸ್ಲಿಲ್ಲ, ಇವನು ಕೊಡ್ತಿದ್ದ ಕಾಟಕ್ಕೆ ಹಾಗೆ ಬಂದುಬಿಡ್ತೀವಿ, ಮನೆಗೆ ಹೋದರೆ ಸಾಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಮ್ಮಮ್ಮ ಓಪನ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದಾರೆ. ಸೊ ನನ್ನ ಮಗನೂ ತುಂಬ ಕ್ಯೂರಿಯಸ್ಸಿಂದ ಕೂತಿದ್ದಾನೆ ಓಪನ್ ಮಾಡೋಕ್ಕೆ, ಅವ್ನು ನೋಡೋದಕ್ಕೆಲ್ಲ ಏನೇನಿದೆ ತೆಗ್ದೆಲ್ಲ ಎಸೆಯೋದಕ್ಕೆ, ಅದನ್ನು ಸೌಂಡ್ ಮಾಡೋದಕ್ಕೆ ಎಸೆಯೋದಕ್ಕೆಲ್ಲ ರೆಡಿಯಾಗಿ ಕೂತಿದ್ದಾನೆ. ಅವ್ನು ಫುಲ್ ಖುಷಿಯಾಗಿದ್ದಾನೆ ಅದು ಓಪನ್ ಮಾಡ್ತಾ ಇರೋದಕ್ಕೆ ಏನೇನಿದೆ ಅಂತ ಅಂದ್ಬಿಟ್ಟು. ನೋಡಿ ಅವನೇ ಎಲ್ಲ ತೆಗಿಯೋದಕ್ಕೆ ಫಸ್ಟ್ ಹೋಗ್ತಾ ಇದ್ದಾನೆ. ನಾನು ತೊಗೊಂಡಿದ್ದು 3 ಲೀಟರ್ಸ್ ಬರ್ನರ್ದು ಕುಕ್ಕರು, ಸ್ಟೇನ್ಲೆಸ್ ಸ್ಟೀಲು, ಮತ್ತು ಅದು ಆಫರಲ್ಲಿತ್ತು. ಅದು ಕುಕ್ಕರು ಮತ್ತು ಕಡಾಯಿ ಎರಡೂ ಕೊಟ್ಟಿದ್ದರು. ಬಾಣಲಿ ಅದಕ್ಕೆ ಲಿಡ್ಡು ಕೂಡ ಕೊಟ್ಟಿದ್ದಾರೆ. ತುಂಬಾ ವರ್ತ್ ಅನ್ನಿಸ್ತು. ಒಂದೊಂದು ನಾವು ಸಪ್ರೇಟ್ ತೊಗೊತೀವಿ ಅಂತ ಅಂದರೆ ಒಂದು ಕುಕ್ಕರೇ ಅದು 5,000 to 6,000 ಆಗುತ್ತೆ. ಒಂದು ಬಾಣಲಿನೇ ಅದು ಅಷ್ಟೇ 5,000 to 6,000 ಬರುತ್ತೆ. ಅದು 3 ಲೀಟರ್ಸೇ ಇದೆ. ಬಾಣಲಿನೂ 24 ಸೆಂಟಿಮೀಟರ್ ಏನೋ ಇದೆ. ತುಂಬಾ ಚೆನ್ನಾಗಿದೆ. ವೆಯ್ಟು ಇದೆ, ಅಷ್ಟು ಬೇಗ ತಳ ಹಿಡಿಯೋದಿಲ್ಲ. ಬಾಟಮ್ ಕೂಡ ಟ್ರೈಪ್ಲೇ ಇದೆ. ಸೊ ಹಾಗಾಗಿ ಅದು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ನಾನು ಅದಕ್ಕಿಂತ ಫಸ್ಟು 5 ಲೀಟರ್ದು 4 ಲೀಟರ್ ಆ್ಯಕ್ಚುಲಿ ನೋಡೋಕ್ಕೆ ಹೋಗಿದ್ದೆ ಸಾರಥಿನಲ್ಲಿ. 3rd ಬ್ಲಾಕಲ್ಲಿದೆ, ಜಯನಗರ್ 3rd ಬ್ಲಾಕಲ್ಲಿ. ಅಲ್ಲಿ ಹೋದಾಗ ನನಗೆ 4 ಲೀಟರು, 5 ಲೀಟರು ಮತ್ತು 3 ಲೀಟರು ಸೇಮ್ ಪ್ರೈಸ್ ಇದೆ, 5,000 ಸಮಥಿಂಗು ಅದೇ ಇದೆ. ನಾವು 5 ಲೀಟರೇ ತೊಗೊಂಬಂದಿದ್ವಿ. ನಮ್ಮಮ್ಮ ಬೇಡ ಅಂದೆ, ಅಂದರೂ ನಮ್ಮಮ್ಮ ಇರಲಿ ಬಿಡು, ಇದೆ ಅದು 3-4 ಲೀಟರ್ಸ್ಗೆ 5,000 ಕೊಡಬೇಕು, ಬೇಡ 5 ಲೀಟರೇ ತೊಗೋ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಸೊ ಅದನ್ನು ಓಪನ್ ಮಾಡೋಣ ಅಂತ ಮಾಡ್ತಿದ್ದೀವಿ. ಅದನ್ನು ತಂದು ತುಂಬ ದಿವಸ ಆಗಿತ್ತು, ಅದು ಓಪನೇ ಮಾಡಿರಲಿಲ್ಲ. ಅವತ್ತು ಏನೋ ಕಾರಣಕ್ಕೆ ಅದು ಹಂಗೆ ಎತ್ತಿಕ್ಬಿಟ್ಟಿದ್ದೆ ಅರ್ಜೆಂಟಲ್ಲಿ. ಸೊ ಅದು ಓಪನ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲದಕ್ಕೂ ಲಿಡ್ಡು ಮತ್ತು ಕುಕ್ಕರ್ದು ವಿಜಿಲ್ಲು ಆ ಥರದ್ದೆಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ. ಅದ್ರ ಮಧ್ಯೆ ನಮ್ಮ ರೂಮಲ್ಲೆಲ್ಲ ಪೂರ್ತಿ ನನ್ನ ಮಗ ಅವನ ಆಟ ಸಾಮಾನೇ ಪೂರ್ತಿ ಅಂಟ್ಬಿಟ್ಟಿದ್ದಾನೆ. ಅದರಲ್ಲಿ ಇದ್ದಿದ್ದೇನೋ ಒಂದು ರೌಂಡ್ ಶೇಪಿಂದ ಒಂದು ಸ್ಪಂಜಿಂದ ಅದು ಇಟ್ಕೊಂಡು ಆಟ ಆಡೋದು, ಅದನ್ನೆಲ್ಲ ಮಾಡ್ಕೊಂಡು ಕೂತಿದ್ದ. ಅದು ಅಡುಗೆ ಮಾಡೋದು, ಅದನ್ನು ಮುಚ್ಚಿಬಿಟ್ಟು ಸೌಂಡ್ ಮಾಡೋದು, ಆ ಥರದ್ದೆಲ್ಲ ಮಾಡ್ಕೊಂಡು ಕೂತಿತ್ತು ಪಾಪ. ಅದು ಇನ್ನು ಆಟಾಡೋಕ್ಕೆ ಫ್ರೆಂಡ್ಸ್ ಅಷ್ಟಿಲ್ಲ ಪಾಪ. ಅದಕ್ಕೆ ಎಲ್ಲರೂ ಅವರು ಸ್ಕೂಲ್ಗೆ ಹೋಗಿರ್ತಾರೆ, ಎಲ್ಲರೂ ದೊಡ್ಡವರು, ಇವನ ವಯಸ್ಸವ್ರು ಯಾರೂ ಇಲ್ಲ. ಹಾಗಾಗಿ ಏನೇನು ಮಾಡೋದು, ಏನಾದರೂ ಮಾಡ್ಕೊಳ್ಳಿ, ಇನ್ನೇನು ಮಾಡೋದು, ಇಷ್ಟು ತೀಟೆ ಮಾಡ್ತಾನಲ್ಲ, ಸ್ಕೂಲಿಗೆ ಕಂಟಿನ್ಯೂಸಾಗಿ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೋ ಅಂತ. ಸೊ 5 ಲೀಟರ್ದು ಏನು ತೊಗೊಂಡಿದ್ದೇನೆ ಅದು ಟ್ರೈ ಮ್ಯಾಕ್ಸ್ ಪ್ಲೇ ಅಂತ ಅಂದ್ಬಿಟ್ಟು, ಅದು ಇನ್ನೂ ಹೆವಿ ಬಾಟಮ್ ಇರುತ್ತೆ. ಇದು ಟ್ರೈ ಪ್ಲೇ 3 ಲೀಟರ್ಸ್ ತೊಗೊಂಡಿರೋದು. ಸೊ ಅದಕ್ಕೆ ಮೇ ಬಿ ಅದು ಕಾಸ್ಟ್ ಡಿಫ್ರೆನ್ಸ್ ಇರ್ಬೋದು ಅಂತ ನಾವು ಆಮೇಲೆ ಅಂದ್ಕೊಂಡ್ವಿ. ಸೊ ಇಷ್ಟಾಗಿತ್ತು ನಮ್ಮ ಶಾಪಿಂಗ್ ಫ್ರಮ್ ಮೆಟ್ರೋ. ಅಮ್ಮನೂ ಕೂಡ ತಿಂಡಿ ತಿನ್ಕೊಂಡು ಹೋದರು ಮನೆಗೆ, ತುಮಕೂರಿಗೆ. ಚಾರ್ವಿಕ್ ಅಷ್ಟಲ್ಲಿ ಮಲಗಿಸಿದ್ದೆ ನಾನು, ಇಲ್ಲಾಂದರೆ ಹೋಗ್ಬೇಕಾದ್ರೆ ಹಠ ಮಾಡ್ತಾನೆ ಅಂತ ಅಂದ್ಬಿಟ್ಟು ಕಳಿಸ್ಕೊಡಲ್ಲ ಅಂದ್ಬಿಟ್ಟು ಫುಲ್ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವನ್ನ ಮಲಗಿಸೋಣ ಅಂತ ರೂಮಲ್ಲಿ ಇಟ್ಕೊಂಡಿದ್ದೆ, ಅಮ್ಮನ್ನ ಕಳಿಸ್ಬಿಟ್ಟು ಬಂದೆ. ಸೊ ಇದಾಗಿತ್ತು ನನ್ನ ವ್ಲಾಗ್ ಅಂತ ಹೇಳ್ಬೋದು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಬೇರೆ ಬೇರೆ ವೀಡಿಯೋಸು ಕೂಡ ನೀವು ನೋಡ್ಬೋದು, ಶಾರ್ಟ್ಸು ಕೂಡ ನೀವು ನೋಡ್ಬೋದು. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನನ್ನ ಫಾಲೋ ಮಾಡ್ಬೋದು. ನನ್ನ ಅಬೌಟ್ ಪೇಜಲ್ಲಿ ಇರುತ್ತೆ ಯೂಟ್ಯೂಬಲ್ಲಿ, ಚೈತ್ರ ವ್ಲಾಗ್ಸ್ ಅಂತ 2 ಇನ್ಸ್ಟಾಗ್ರಾಮ್ ಪೇಜಸ್ ಇದೆ. ಸೊ ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ಮಿನಿ ವ್ಲಾಗ್ಸ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಚಾರ್ವಿಕ್ದು ಕೂಡ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ ಆವಾಗ. ಸೊ ಅದರಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ, ಧನ್ಯವಾದ.